ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಟ್ರಯಾಂಗಲ್ ಬೋಟ್ ನೆಕ್ನ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ನಾರ್ಮಲ್ ಇದು ಸೇಮೇ. ಫಸ್ಟು 2 ಇಂಚ್ನ ಮಾರ್ಕ್ ಮಾಡ್ಕೊತೀನಿ. 2 ಇಂಚಿಗೆ ಒಂದು ಲೈನ್ನ ತಗೋತೀನಿ. ಇಲ್ಲಿ ಇಲ್ಲಿಂದ ಇದನ್ನ ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೇನು ಪಾಯಿಂಟ್ ಇದೆ, ಒಂದು 1/4 ಇಂಚ್ ಮೇಲ್ಗಡೆ ತಗೊಂಡಿದ್ದೀನಿ. ಈ ಪಾಯಿಂಟಿಂದ 1/4 ಇಂಚ್ ಮೇಲೆ ಈ ಎಡ್ಜಿಂದನೇ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಇದು ಬಂದು ನಿಮಗೆ ಟ್ರಯಾಂಗಲ್ ಬೋಟ್ ನೆಕ್. ಸೊ ಇದನ್ನ ನಾನು ಬ್ಲೂ ಅಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಟ್ರಯಾಂಗಲ್ ಬೋಟ್ ನೆಕ್. ನೆಕ್ಸ್ಟ್ ಬಂದು ಶೇಪ್ಡ್ ಟ್ರಯಾಂಗಲ್ ಬೋಟ್ ನೆಕ್, ಅಂದ್ರೆ ಡಬಲ್ ಶೇಪ್ ಬರುತ್ತೆ ಈ ತರ. ಜಸ್ಟ್ 2 ಶೇಪ್ಸ್ ಬರುತ್ತೆ ಅಷ್ಟೇ. ಸೊ ಪೆನ್ಸಿಲಲ್ಲೇ ಮಾರ್ಕ್ ಮಾಡ್ಕೊತೀನಿ ನಾನು. 1 ಇಂಚಷ್ಟು ಒಳಗಡೆ ತಗೊಳ್ಳಿ. ಇದನ್ನ 1 ಇಂಚಷ್ಟು ಒಳಗಡೆ ತಗೊಂಡಾದ್ಮೇಲೆ, ಅಂದ್ರೆ ಈ ಲೈನ್ ಏನಿದೆ ಅದನ್ನ ಇದರಲ್ಲೇ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ಗೆ ಸೇರಿಸೋದು. ಸೇರಿಸಿ ನಾನು ಸ್ವಲ್ಪ ಮೇಲ್ಗಡೆ ಬರ್ಕೋತೀನಿ. ಇದು ಡಬಲ್ ಟ್ರಯಾಂಗಲ್. ಇದು ಕೂಡ ಇಲ್ಲಿ ಸೇಮೇ ಬರುತ್ತೆ. ಬೇಕಂದ್ರೆ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಸೊ ಸೆಕೆಂಡ್ ಒನ್ ಬಂದು ಡಬಲ್ ಟ್ರಯಾಂಗಲ್ ಪ್ಯಾಟ್ರನ್. ಇಲ್ಲಿ ನೀವು ಇಲ್ಲೇನು ಗ್ಯಾಪ್ ಇಟ್ಟಿದ್ದೀರಾ, ಇಲ್ಲಿ ನೀವು ಟ್ಯಾಗ್ ಬೇಕಾದರೂ ಹಾಕ್ಸ್ಕೋಬೋದು, ಇಲ್ಲ ಇದನ್ನ ಕನೆಕ್ಟ್ ಕೂಡ ಮಾಡ್ಕೋಬೋದು. ಇದು ನಿಮಗೆ ಬಿಟ್ಟಿರೋದು. ಇದು ನಿಮ್ಗೆ ಹೆಂಗೆ ಚಾಯ್ಸ್ ಮಾಡ್ತೀರಾ, ಈಗ ಕಸ್ಟಮರ್ ಹೆಂಗೆ ಕೇಳ್ತಾರೆ ಹಂಗೆ ಚೇಂಜಸ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಕ್ಯಾಲಪ್ ನೆಕ್. ಇದ್ರ ಅಪೋಸಿಟ್ ಪೆನ್ಸಿಲಲ್ಲೇ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದನೇ ಎಡ್ಜಿಂದನೇ ತಗೋಬೇಕು. 3 ಶೇಪ್ ಬಂದು ಆಮೇಲೆ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ನಾನು ಇಲ್ಲಿಗೇನೆ ಹಾಕೋತೀನಿ. ಈ ಸ್ಟ್ರೈಟ್ ಲೈನ್ ಏನಿದೆ ಅಲ್ಲಿಗೇನೆ ಒಂದು 2 ಇಂಚ್ ಅಥವಾ 2.5 ಇಂಚ್ ಹಾಕೊಂಡು ಅಲ್ಲಿಂದನೇ ಈ ನೆಕ್ನ ತಗೋಬೇಕು. 1 2 3 ಅಷ್ಟೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ನ ಎಳಿಬೇಕು.
ಇದು ನಾನು ಬ್ಲ್ಯಾಕಲ್ಲಿ ಮಾರ್ಕ್ ಮಾಡ್ತೀನಿ, ಸೊ ಗೊತ್ತಾಗುತ್ತೆ ನಿಮಗೆ. 1 2 3 ಇಲ್ಲಿಂದ ಸ್ಟ್ರೈಟ್ ಎಳ್ಕೊಳ್ಳಿ. ಆಮೇಲೆ ಇಲ್ಲಿಂದ ಸ್ಟ್ರೈಟ್ ಲೈನ್ನ ತಗೊಳ್ಳಿ ಒಳಗಡೆ ಅಷ್ಟೇ. ಇದೇ ಸ್ಕೆಲಾಪ್ ನೆಕ್. ಇದು ಸ್ಕೆಲಾಪ್ ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆ ಅದು. ನಿಮ್ಗಿನ್ನ ಬ್ರಾಡ್ ಬೇಕು ಅಂದರೆ ಇಲ್ಲಿ 3 ಕಾಲು ಇಟ್ಟಿರೋದನ್ನ 3 ಮುಕ್ಕಾಲು ಇಟ್ಟಿರೋದನ್ನ 4 ಅಥವಾ 4 ಕಾಲು ಮಾಡ್ಕೊಳ್ಳಿ. ಅವಾಗ ಇಲ್ಲಿ ತನಕ ಬರುತ್ತೆ. ಬಟ್ ಕೇಳಿ ಮಾಡಿ ಕಸ್ಟಮರ್ನ, ನೀವೇ ಓನಾಗಿ ಮಾಡಿಬಿಡ್ಬೇಡಿ. ಆಮೇಲೆ ಅವ್ರಿಗೆ ಬ್ರಾಡ್ ಆಯಿತು ಅಂದರೆ ಕಷ್ಟ ಆಗುತ್ತೆ ಹಾಕೊಳ್ಳೋಕ್ಕೆ. ಇದನ್ನು ನೀವು ಬೇಕಿದ್ರೆ ಡೀಪ್ ಮಾಡ್ಕೋಬೋದು. ಸೊ ಈ ಬ್ಲ್ಯಾಕದು ಒಂದು ಸ್ಕೆಲಾಪ್ ನೆಕ್. ನೆಕ್ಸ್ಟ್ ಇದರಲ್ಲೇ ಟೆಂಪಲ್ ಅಂತ ಅಂದರೆ ಸೇಮ್ ನಾವಿಲ್ಲಿ ಏನು ಮಾಡಿದ್ವಿ ಅದೇನೆ, ತ್ರಿಬಲ್ ಲೈನ್ ಬರುತ್ತೆ ಅಷ್ಟೇ. ಡಬಲ್ ಟ್ರಯಾಂಗಲ್ ಪ್ಯಾಟರ್ನ್ ಏನು ಮಾಡಿದ್ವಿ ಅದನ್ನೇ ತ್ರಿಬಲ್ ಮಾಡಿದ್ರೆ ಅದು ಟೆಂಪಲ್ ಡಿಸೈನ್ ಆಗುತ್ತೆ. ಇಲ್ಲಿ ನೋಡಿದ್ರಲ್ವ, ಇಲ್ಲಿ ಡಬಲ್ ಮಾಡಿದ್ವಿ, ಅದನ್ನೇ ತ್ರಿಬಲ್ ಮಾಡಿದ್ರೆ ಟೆಂಪಲ್ ಡಿಸೈನ್ ಆಗುತ್ತೆ. ಸೊ ಇದು 13, 14, 15 ಆ್ಯಂಡ್ 16 ಆಯಿತು. ಸೊ ಇದಿಷ್ಟು ಆಲ್ಮೋಸ್ಟ್ ಎಲ್ಲ ನಿಮಗೆ ಬ್ಯಾಕ್ ನೆಕ್ ಡಿಸೈನ್ಸ್ಗಳು ಇದರಲ್ಲೇ ಇದೆ. ಇದ್ರ ಬೇಸ್ ಮೇಲೆ ನೀವು ಚೇಂಜಸ್ ಮಾಡ್ಕೋಬೋದು. ಇಷ್ಟು ಐಡಿಯಾ ಸಿಕ್ತು ಅಂದರೆ ನೀವೇ ಆಲ್ಮೋಸ್ಟ್ ಚೇಂಜಸ್ ಮಾಡ್ಕೋಬೋದು ಬ್ಯಾಕ್ ನೆಕ್ನ. ಕಂಪ್ಲೀಟ್ ಎಲ್ಲ ನೆಕ್ಕು ಹೇಳ್ಕೊಟ್ಟಾಯಿತು. ನೆಕ್ಸ್ಟು ನಿಮಗೆ ಬ್ರೈಡಲಲ್ಲಿ ನಾನು ಐಡಿಯಾಸ್ನ ಕೊಡ್ತೀನಿ. ಇಷ್ಟೇ ಡಿಸೈನ್ಸ್ ನಿಮಗೆ ಬರೋದು, ಅದನ್ನೇ ಮತ್ತೆ ಡ್ರಾ ಮಾಡೋದು ಬದಲು ಇದರಲ್ಲೇ ನಾನು ಐಡಿಯಾಸ್ನ ಕೊಡ್ತೀನಿ. ರೆಕ್ಟ್ಯಾಂಗ್ಯುಲರ್ ಶೇಪ್ ನಾನು ಆಲ್ರೆಡಿ ಇಲ್ಲಿ ಹೇಳ್ಕೊಟ್ಟೆ. ಪಾಟ್ ನೆಕ್ಕಲ್ಲೇ ನೀವು ರೆಕ್ಟ್ಯಾಂಗ್ಯುಲರ್ ಶೇಪ್ನ ಇದರಲ್ಲೇ ಚೇಂಜಸ್ ಮಾಡ್ಕೋಬೋದು ಅಂತ. ಸೊ ಅದೇನೆ ಸೇಮು, ಅದಕ್ಕೇನೆ ಕೆಳಗಡೆ ಶಾರ್ಪ್ನೆಸ್ನ ಕೊಟ್ಟು ಪಟ್ಟಿ ಥರ ನೀವೇನಾದ್ರು ವರ್ಕ್ ಮಾಡಿದ್ರೆ ಅಷ್ಟೇ ಮುಗಿಯುತ್ತೆ. ನೆಕ್ಸ್ಟ್ ಇದು ಪಾಟ್ ನೆಕ್ಗೆ ಕೆಳಗಡೆ ನೀವು ರೋಸಸ್ನ ಅಂದರೆ ಸೇಮ್ ಇವಾಗ ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ, ಪಾಟ್ ಆ್ಯಂಡ್ ಕರ್ವ್ಡ್ ಟ್ರಯಾಂಗಲ್ ನೆಕ್ ಅಂತ ಇಲ್ಲಿ ಏನು ಗ್ರೀನ್ ಕಲರಲ್ಲಿ ಬರ್ದಿದ್ದೀನಿ, ಸೇಮ್ ಅದೇನೆ. ಇಲ್ಲಿ ತನಕ ಆದಮೇಲೆ ಇಲ್ಲಿ ನೀವು ಒಂದು ಲೋಟಸ್ನ ಬಿಡಿಸ್ಕೋಬೋದು. ಸೊ ಕಟ್ ವರ್ಕ್ನ ಮಾಡಿ ಇಲ್ಲಿ ನೀವು ಲೋಟಸ್ನ ಅಟ್ಯಾಚ್ ಮಾಡ್ಬೋದು. ಸೊ ಇದು ಒಂದು ಡಿಸೈನ್ ಆಯಿತು. ನೆಕ್ಸ್ಟ್ ಬಂದು ಸ್ಕಲಾಪ್ ವಿತ್ ಕೀ ಹೋಲು. ಇಲ್ಲಿ ಲಾಸ್ಟಲ್ಲಿ ನಾನು ಏನು ಹೇಳ್ಕೊಟ್ಟೆ, ಈ ಸ್ಕಲಾಪ್ ಡಿಸೈನು, ಇದಕ್ಕೆ ಕೆಳಗಡೆ ನೀವು ಒಂದು ಕೀ ಹೋಲ್ನ ಹಾಕಿದ್ರೆ ಅದು ಸ್ಕ್ಯಾಲಪ್ ವಿತ್ ಕೀ ಹೋಲ್ ಆಯಿತು. ನೆಕ್ಸ್ಟ್ ಪಲ್ಲಕ್ಕಿ ಪ್ಯಾಟ್ರನ್ನು ಸೇಮೇನೆ. ಇಲ್ಲೇನು ನೀವು ಇದನ್ನ ಬಿಡಿಸಿದ್ರಿ ಅಂದರೆ ಲೋಟಸ್ನ ಬಿಡಿಸಿದ್ರಿ, ಅದ್ರ ಬದಲು ಇಲ್ಲಿ ಪಲ್ಲಕ್ಕಿ ಡಿಸೈನ್ನ ಬಿಡಿಸಿದ್ರೆ ಸೊ ಅದು ಕೂಡ ನಿಮಗೆ ಈಸಿ ಅನಿಸುತ್ತೆ. ನೆಕ್ಸ್ಟು ಅದ್ರ ಬದಲು ಪಿಕಾಕ್ ಡಿಸೈನ್, ಇಲ್ಲಿ ಟೆಂಪಲ್ ಡಿಸೈನ್ ಏನಿತ್ತು ಅದಕ್ಕೆ ನೀವು ಪಿಕಾಕ್ ಡಿಸೈನ್ನ ಮಧ್ಯ ಹಾಕಿದ್ರೆ ಅದು ಸೇಮೇ. ಇದು ಪಾಯಿಂಟೆಡ್ ಯು ನೆಕ್ಕಲ್ಲಿ ಏನಿತ್ತು ಅಲ್ಲಿಗೆ ಲೋಟಸ್ ಹಾಕಿದ್ರೆ ಇದು ಸೇಮ್. ಇದು ಸ್ಕೆಲಾಪ್ ವಿತ್ ಹ್ಯಾಂಗಿಂಗ್ಸ್, ಸ್ಕೆಲಾಪ್ ಸೇಮ್ ಬಿಡಿಸಿ ಅದಕ್ಕೆ ಹ್ಯಾಂಗಿಂಗ್ಸ್ ಅಟ್ಯಾಚ್ ಮಾಡಿದ್ರೆ ಮುಗೀತು. ಹ್ಯಾಂಗಿಂಗ್ ಡಿಸೈನ್ ಇದು ನಾರ್ಮಲ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ನೀವು ಹ್ಯಾಂಗಿಂಗ್ನ ಸೂಜಿಯಲ್ಲಿ ಹಾಕಿ ಅಟ್ಯಾಚ್ ಮಾಡಿದ್ರೆ ಇದು ಮುಗೀತು. ಸೊ ಇದಿಷ್ಟು ನೆಕ್ ಡಿಸೈನ್ಸ್ ಆಯಿತು. ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇದು ಬಿಟ್ಟು ನಿಮ್ಗೆ ಯಾವುದು ನೆಕ್ ಡಿಸೈನ್ಸ್ ಬರಲ್ಲ. ಬಂದರೂ ನಿಮಗೆ ಐಡಿಯಾಸ್ ಸಿಗುತ್ತೆ ಯಾವ ಥರ ಮಾರ್ಕ್ ಮಾಡೋದು ಅಂತ. ಅರ್ಥ ಆಗಿದೆ ಇದಿಷ್ಟು ಅನ್ಕೋತೀನಿ. ಸೊ ನೆಕ್ಸ್ಟ್ ಟಾಪಿಕ್ಕು ಪ್ಲಾನಿಂಗ್ ಡಿಸೈನ್. ಸೊ ನಾನು ಹೇಳ್ಕೊಟ್ಟಾಗೆ ಕಸ್ಟಮರಿಂದ ನೀವು ಆರ್ಡರ್ ತಗೊಂಡ ತಕ್ಷಣ ಮುಂಚೆನೆ ಒಂದು ಬ್ಯಾಕ್ ನೆಕ್ನ ಡ್ರಾ ಮಾಡ್ಕೊಳ್ಳಿ.